ಬಿಬಿಎಂಪಿ ನಡೆಸಿದ ಬೋಗಸ್ ಸರ್ವೆಗೆ ಕೋಟಿ ಕೋಟಿ ಖರ್ಚು ಮಾಡಲಾಗಿದೆ. ಸಾರ್ವಜನಿಕರ ತೆರಿಗೆ ದುಡ್ಡನ್ನ ನೀರಿನಲ್ಲಿ ಪೋಲ್ ಮಾಡಲಾಗಿರೋದು. ಸಮೀಕ್ಷೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ 49 ಲಕ್ಷ ಖರ್ಚು. 2 ಕಿರುಚಿತ್ರಕ್ಕಾಗಿ 49 ಲಕ್ಷ ರೂಪಾಯಿ ಖರ್ಚು. ಕೇವಲ ಸಮೀಕ್ಷೆ ಸ್ಟಿಕ್ಕರ್ಗೆ 2,61 ಲಕ್ಷ. ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75 ಲಕ್ಷ. ನೋಡಿ, ಯಾರಪ್ಪನ ಮನೆ ದುಡ್ಡು. ಇವರು ಯಾವ ರೀತಿ ಸರ್ವೆ ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇವರ ಕಳ್ಳಾಟವನ್ನ ಬಟಾ ಬಯಲು ಮಾಡಿದೆ. 10 ಸೆಕೆಂಡಲ್ಲಿ 4 ಮನೆ ಸರ್ವೆ. ಹೆಂಗೇಳಿ ಬರೋದು, ಟಕ 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 ಅಂತ ಗೋಡೆಗೆ ಸ್ಟಿಕ್ಕರ್ ಅಂಟಿಸೋದು. ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅನ್ನುವಂಥ ಸ್ಟಿಕ್ಕರ್ ಜೂಟ್ ಅಲ್ಲಿಂದ. ನೋಡಿ, ಎಂತ ನಾವು ಆರಂಭದಿಂದ ಹೇಳ್ತಾ ಇದ್ವಿ, ಈ ರೀತಿ ಸರ್ವೆ ಮಾಡೋದಕ್ಕೆ ಇವರು ಕೋಟಿ ಕೋಟಿ ಖರ್ಚು ಮಾಡಿರ್ತಾರೆ ಅಂತ ಹೇಳಿ. ನಿಮಗೆ ಈ ವಿವರಣೆಯನ್ನು ಕೊಟ್ಟರೆ ನಿಮಗೆ ಆಕ್ರೋಶ ಹೆಚ್ಚಾಗ್ಬೋದು. ಇಂಥ ಬೋಗಸ್ ಸರ್ವೆಗೆ ಇವರು ಖರ್ಚು ಮಾಡಿದ್ದೆಷ್ಟು ಗೊತ್ತಾ? ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅಂತಾನೆ 49 ಲಕ್ಷ ಖರ್ಚು ಮಾಡಿದ್ದಾರೆ. ಇನ್ನ ಈ ರೀತಿಯ ಸರ್ವೆ ಮಾಡ್ತೀವಿ ಅಂತ 2 ಶಾರ್ಟ್ ಫಿಲ್ಮ್, ಕಿರುಚಿತ್ರ, ಅದಕ್ಕಾಗಿ 49 ಲಕ್ಷ ರೂಪಾಯಿ. 2 ಕಿರುಚಿತ್ರಕ್ಕೆ 49 ಲಕ್ಷ ರೂಪಾಯಿ ಖರ್ಚಾಗತ್ತಾ? ಕೇವಲ ಸಮೀಕ್ಷೆಯ ಸ್ಟಿಕ್ಕರ್ಗೆ 2.5 ಕೋಟಿಗೂ ಹೆಚ್ಚು. ಇನ್ನ ಸ್ಟಿಕ್ಕರ್ ಅಂಟಿಸೋದಕ್ಕೆ ಈಗೇನು ಇವರು ಮನೆ ಮನೆ ಬಂದು ಕಳ್ಳರ ಥರ ಸ್ಟಿಕ್ಕರ್ ಅಂಟಿಸೋದ್ರಲ್ಲ, ಅವ್ರಿಗೆ 1,75 ಲಕ್ಷ ಈ ರೀತಿ ಖರ್ಚು ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ. ಈಗ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ನಾವು ಈ ಲೆಕ್ಕಾಚಾರವನ್ನ ಯಾವಾಗ ಇವರ ಕಳ್ಳಾಟವನ್ನ ಬಯಲು ಮಾಡಿದ್ವು ಅವತ್ತೇ ಹೇಳಿದ್ವಿ ನಾವು. ಇದಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಾರೆ. ಆ ಸ್ಟಿಕ್ಕರ್ ಅಂಟಿಸೋರಿಗೆ ಎಷ್ಟೆಷ್ಟು ಕೊಟ್ಟಿರ್ತಾರೋ, ಇನ್ನು ಸ್ಟಿಕ್ಕರ್ ಪ್ರಿಂಟ್ ಹೊಡೆಯೋದಕ್ಕೆ ಎಷ್ಟು ಖರ್ಚು ತೋರಿಸಿರ್ತಾರೋ, ಇದಕ್ಕೆ 2 ಶಾರ್ಟ್ ಫಿಲ್ಮ್ ಮಾಡಿದಾರಂತೆ. 49 ಲಕ್ಷ ರೂಪಾಯಿ ಖರ್ಚಂತೆ. 2 ಕಿರುಚಿತ್ರ ತೆಗೆಯೋದಕ್ಕೆ 49 ಲಕ್ಷ ರೂಪಾಯಿ ಬೇಕಾ? ಇದಕ್ಕೆ ಸರಿಯಾದ ಲೆಕ್ಕವನ್ನ ಕೊಡಬೇಕು. ಇವರನ್ನ ಬಹುಶಃ ಜನ ಹುಡುಕೊಂಡು ಹೋಗಿ ಹೊಡೆಯುವಂತಹ ದಿನಗಳು ದೂರ ಇಲ್ಲ ಅಂತ ಅನ್ಸುತ್ತೆ. ಯಾರ ದುಡ್ಡು? ಎಲ್ಲಮ್ಮನ ಜಾತ್ರೆ. ಈ ರೀತಿ ಮಾಡ್ತಾ ಇರೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ನಿಜ ಶ್ರೀಪಾದ್, ಇವರು ಸರಿಯಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡಿದ್ರೆ ಯಾವುದೂ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರಲಿಲ್ಲ. ಆದರೆ ಇವರು 10 ಸೆಕೆಂಡಲ್ಲಿ 4 ಮನೆಗಳನ್ನು ಯಾವಾಗ ಈ ಒಂದು ಸಮೀಕ್ಷೆಯನ್ನು ಮಾಡಿದ್ರು ಆಗ ಜನರು ಕೂಡ ರೊಚ್ಚಿಗೆದ್ದು ಇವರಿಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಇದಾದ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಸಾಕ್ಷಿ ಸಮೇತವಾಗಿ ಈ ಒಂದು ಏನು ಕಳ್ಳ ಸಮೀಕ್ಷೆಯ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಆಗ ನಮಗೆ ಇವರ ಒಂದು ಲೆಕ್ಕ ಕೂಡ ಸಿಕ್ಕಿದೆ. ಶ್ರೀಪಾದ್, ಒಂದು ವಿಚಾರ, ಇವರು ಒಂದು ಸ್ಟಿಕ್ಕರ್ನ ಮುದ್ರಣ ಮಾಡೋದಕ್ಕೆ 2 ರೂಪಾಯಿ ಖರ್ಚು ಮಾಡಿದ್ದಾರೆ. ಆ ಸ್ಟಿಕ್ಕರ್ನ ಮನೆಗೆ ಹೋಗ್ಬಿಟ್ಟು ಅಂಟಿಸೋರವರಿಗೆ 5 ರೂಪಾಯಿನ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಕೇವಲ ಸ್ಟಿಕ್ಕರ್ಗೆನೆ 2.61 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ 2 ಶಾರ್ಟ್ ಫಿಲ್ಮ್ ಮಾಡಿದೀವಿ ಅಂತ ಹೇಳಿ 1/2 ಕೋಟಿ ರೂಪಾಯಿ ಅಂದ್ರೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರ ಜೊತೆಗೆ ಈ ಆಟೋದಲ್ಲಿ ಒಟ್ಟು 7 ದಿನಗಳ ಕಾಲ 14 ಆಟೋದಲ್ಲಿ 28 ಕ್ಷೇತ್ರಗಳಲ್ಲಿ ಈ ಜಾಗೃತಿ ಮೂಡಿಸುವಂತಹ ಅನೌನ್ಸ್ಮೆಂಟ್ ಮಾಡೋದಕ್ಕೂ ಕೂಡ ಅಲ್ಲಿ ಕೂಡ 50 ಲಕ್ಷ ರೂಪಾಯಿ ಖರ್ಚು ಮಾಡಿರುವಂಥದ್ದು. ಒಟ್ಟಾರೆ 3.6 ಕೋಟಿ ರೂಪಾಯಿ ಈ ಕೇವಲ ಕಳ್ಳ ಸಮೀಕ್ಷೆಗಾಗಿ ಖರ್ಚು ಮಾಡಿರುವಂಥದ್ದು ಈಗ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ, ದಾಖಲೆಗಳ ಸಮೇತವಾಗಿ ಸಿಕ್ಕಿರುವಂತಹ ಮಾಹಿತಿ. ಈಗ ಜನ ಕೂಡ ಈ ಒಂದು 3.6 ಕೋಟಿ ರೂಪಾಯಿ ಲೆಕ್ಕವನ್ನು ಕೇಳಬೇಕಾಗತ್ತೆ. ಯಾಕಂದ್ರೆ ಅಧಿಕಾರಿಗಳು ಮಾಡ್ತಿರುವಂತದ್ದೇ ಕಳ್ಳ ಸಮೀಕ್ಷೆ, ಅದರಲ್ಲೂ ಕೂಡ ಈ ರೀತಿಯಾಗಿ ದುಂದು ವೆಚ್ಚನ ಮಾಡ್ತಿರೋದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ಸಮೀಕ್ಷೆಗೆ 1.68 ಕೋಟಿ ರೂಪಾಯಿನ ಕೂಡ ಈಗ ಬಿಬಿಎಂಪಿ ಕೊಟ್ಟಿದೆ. ಉಳಿದಂತಹ ಹಣವನ್ನ ಏನು ಸಾರ್ವಜನಿಕ ತೆರಿಗೆ ಹಣವನ್ನ ಬಿಬಿಎಂಪಿ ಬಳಕೆ ಮಾಡಿಕೊಂಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಕಳ್ಳ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಮನೆ ಮನೆಗೆ ಸಮೀಕ್ಷೆ ಮಾಡೋರಿಗೆ 5 ರೂಪಾಯಿ, ಸ್ಟಿಕ್ಕರ್ ಮುದ್ರಣ ಮಾಡೋದಕ್ಕೆ 2 ರೂಪಾಯಿ, ಜೊತೆಗೆ ಶಾರ್ಟ್ ಫಿಲ್ಮ್ ಮಾಡಿಬಿಟ್ಟು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ 50 ಲಕ್ಷ ರೂಪಾಯಿ, ಜೊತೆಗೆ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ 50 ಲಕ್ಷ ರೂಪಾಯಿ, ಒಟ್ಟು 3.6 ಕೋಟಿ ರೂಪಾಯಿ ಖರ್ಚು ಮಾಡಿರುವಂಥದ್ದು. ಈಗ ಇದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಯಾಕಂದ್ರೆ ಅಧಿಕಾರಿಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಕಳ್ಳ ಲೆಕ್ಕವನ್ನು ಕೊಟ್ಟು ಇದರಲ್ಲೂ ಕೂಡ ದುಡ್ಡು ಹೊಡೆದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಸದ್ಯಕ್ಕೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ. ಬಿಬಿಎಂಪಿ ನಡೆಸಿದ ಬೋಗಸ್ ಸರ್ವೆಗೆ ಕೋಟಿ ಕೋಟಿ ಖರ್ಚು ಮಾಡಲಾಗಿದೆ. ಸಾರ್ವಜನಿಕರ ತೆರಿಗೆ ದುಡ್ಡನ್ನ ನೀರಿನಲ್ಲಿ ಪೋಲ್ ಮಾಡಲಾಗಿರೋದು. ಸಮೀಕ್ಷೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ
49 ಲಕ್ಷ ಖರ್ಚು. 2 ಕಿರುಚಿತ್ರಕ್ಕಾಗಿ 49 ಲಕ್ಷ ರೂಪಾಯಿ ಖರ್ಚು. ಕೇವಲ ಸಮೀಕ್ಷೆ ಸ್ಟಿಕ್ಕರ್ಗೆ 2,61,00,000. ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75,00,000. ನೋಡಿ, ಯಾರಪ್ಪನ ಮನೆ ದುಡ್ಡು. ಇವರು ಯಾವ ರೀತಿ ಸರ್ವೆ ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇವರ ಕಳ್ಳಾಟವನ್ನ ಬಟಾ ಬಯಲು ಮಾಡಿದೆ. 10 ಸೆಕೆಂಡಲ್ಲಿ 4 ಮನೆ ಸರ್ವೆ. ಹೆಂಗೇಳಿ ಬರೋದು, ಟಕ 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 ಅಂತ ಗೋಡೆಗೆ ಸ್ಟಿಕ್ಕರ್ ಅಂಟಿಸೋದು. ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅನ್ನುವಂಥ ಸ್ಟಿಕ್ಕರ್ ಜೂಟ್ ಅಲ್ಲಿಂದ. ನೋಡಿ, ಎಂತ ನಾವು ಆರಂಭದಿಂದ ಹೇಳ್ತಾ ಇದ್ವಿ, ಈ ರೀತಿ ಸರ್ವೆ ಮಾಡೋದಕ್ಕೆ ಇವರು ಕೋಟಿ ಕೋಟಿ ಖರ್ಚು ಮಾಡಿರ್ತಾರೆ ಅಂತ ಹೇಳಿ. ನಿಮಗೆ ಈ ವಿವರಣೆಯನ್ನು ಕೊಟ್ಟರೆ ನಿಮಗೆ ಆಕ್ರೋಶ ಹೆಚ್ಚಾಗ್ಬೋದು. ಇಂಥ ಬೋಗಸ್ ಸರ್ವೆಗೆ ಇವರು ಖರ್ಚು ಮಾಡಿದ್ದೆಷ್ಟು ಗೊತ್ತಾ? ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅಂತಾನೆ 49 ಲಕ್ಷ ಖರ್ಚು ಮಾಡಿದ್ದಾರೆ. ಇನ್ನ ಈ ರೀತಿಯ ಸರ್ವೆ ಮಾಡ್ತೀವಿ ಅಂತ 2 ಶಾರ್ಟ್ ಫಿಲ್ಮ್ ಕಿರುಚಿತ್ರ, ಅದಕ್ಕಾಗಿ 49 ಲಕ್ಷ ರೂಪಾಯಿ. 2 ಕಿರುಚಿತ್ರಕ್ಕೆ 49 ಲಕ್ಷ ರೂಪಾಯಿ ಖರ್ಚಾಗತ್ತಾ? ಕೇವಲ ಸಮೀಕ್ಷೆಯ ಸ್ಟಿಕ್ಕರ್ಗೆ 2.5 ಕೋಟಿಗೂ ಹೆಚ್ಚು. ಇನ್ನ ಸ್ಟಿಕ್ಕರ್ ಅಂಟಿಸೋದಕ್ಕೆ ಈಗೇನು ಇವರು ಮನೆ ಮನೆ ಬಂದು ಕಳ್ಳರ ಥರ ಸ್ಟಿಕ್ಕರ್ ಅಂಟಿಸಿ ಹೋದ್ರಲ್ಲ, ಅವ್ರಿಗೆ 1,75,00,000 ಈ ರೀತಿ ಖರ್ಚು ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ. ಈಗ ನೇರ ಸಂಪರ್ಕದಲ್ಲಿ ಮುತ್ತಪ್ಪ, ನಾವು ಈ ಲೆಕ್ಕಾಚಾರವನ್ನ ಯಾವಾಗ ಇವರ ಕಳ್ಳಾಟವನ್ನ ಬಯಲು ಮಾಡಿದ್ವು ಅವತ್ತೇ ಹೇಳಿದ್ವಿ ನಾವು. ಇದಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಾರೆ. ಆ ಸ್ಟಿಕ್ಕರ್ ಅಂಟಿಸೋರಿಗೆ ಎಷ್ಟೆಷ್ಟು ಕೊಟ್ಟಿರ್ತಾರೋ, ಇನ್ನು ಸ್ಟಿಕ್ಕರ್ ಪ್ರಿಂಟ್ ಹೊಡೆಯೋದಕ್ಕೆ ಎಷ್ಟು ಖರ್ಚು ತೋರಿಸಿರ್ತಾರೋ, ಇದಕ್ಕೆ 2 ಶಾರ್ಟ್ ಫಿಲ್ಮ್ ಮಾಡಿದಾರಂತೆ. 49 ಲಕ್ಷ ರೂಪಾಯಿ ಖರ್ಚಂತೆ. 2 ಕಿರುಚಿತ್ರ ತೆಗೆಯೋದಕ್ಕೆ 49 ಲಕ್ಷ ರೂಪಾಯಿ ಬೇಕಾ? ಇದಕ್ಕೆ ಸರಿಯಾದ ಲೆಕ್ಕವನ್ನ ಕೊಡಬೇಕು. ಇವರನ್ನ ಬಹುಶಃ ಜನ ಹುಡುಕೊಂಡು ಹೋಗಿ ಹೊಡೆಯುವಂತಹ ದಿನಗಳು ದೂರ ಇಲ್ಲ ಅಂತ ಅನ್ಸುತ್ತೆ. ಯಾರ ದುಡ್ಡು, ಎಲ್ಲಮ್ಮನ ಜಾತ್ರೆ, ಈ ರೀತಿ ಮಾಡ್ತಾ ಇರೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ನಿಜ ಶ್ರೀಪಾದ್, ಇವರು ಸರಿಯಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡಿದ್ರೆ ಯಾವುದೂ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರಲಿಲ್ಲ. ಆದ್ರೆ ಇವರು 10 ಸೆಕೆಂಡಲ್ಲಿ 4 ಮನೆಗಳನ್ನ ಯಾವಾಗ ಈ ಒಂದು ಸಮೀಕ್ಷೆಯನ್ನು ಮಾಡಿದ್ರು ಆಗ ಜನರು ಕೂಡ ರೊಚ್ಚಿಗೆದ್ದು ಇವರಿಗೆ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇದಾದ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಸಾಕ್ಷಿ ಸಮೇತವಾಗಿ ಈ ಒಂದು ಏನು ಕಳ್ಳ ಸಮೀಕ್ಷೆಯ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಆಗ ನಮಗೆ ಇವರ ಒಂದು ಲೆಕ್ಕ ಕೂಡ ಸಿಕ್ಕಿದೆ. ಶ್ರೀಪಾದ್, ಒಂದು ವಿಚಾರ, ಇವರು ಒಂದು ಸ್ಟಿಕ್ಕರ್ ಅನ್ನ ಮುದ್ರಣ ಮಾಡೋದಕ್ಕೆ 2 ರೂಪಾಯಿ ಖರ್ಚು ಮಾಡಿದ್ದಾರೆ. ಆ ಸ್ಟಿಕ್ಕರ್ ಅನ್ನ ಮನೆಗೆ ಹೋಗ್ಬಿಟ್ಟು ಅಂಟಿಸೋರವರಿಗೆ 5 ರೂಪಾಯಿನ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಕೇವಲ ಸ್ಟಿಕ್ಕರ್ಗೆನೆ 2.61 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ